ಚಿತ್ರದುರ್ಗದಲ್ಲಿ ವಕ್ಫ್ ಆಸ್ತಿ ಒತ್ತುವರಿ ಹಿನ್ನೆಲೆಯಲ್ಲಿ ಮಾಜಿ ಅಧ್ಯಕ್ಷರ ವಿರುದ್ಧ ಈಗಾಗಲೇ ಧ್ವನಿ ಎತ್ತಿದ್ದ ಆರ್ಟಿಐ ಕಾರ್ಯಕರ್ತನಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಫೋನ್ ಕಾಲ್ ಮಾಡಿ ಬೆದರಿಕೆ ಹಾಕಿರುವಂತಹ ಆಡಿಯೋ ಕೂಡ ಡಿಸೆಂಬರ್ 14 ಬೆಳಗ್ಗೆ 9 ಗಂಟೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಜೀವ ರಕ್ಷಣೆ ಕೋರಿ ಚಿತ್ರದುರ್ಗದ ಎಸ್ಪಿ ಅವರಿಗೆ ಈಗಾಗಲೇ ಮುಸ್ತಾಕ್ ಅಹಮದ್ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಮುಸ್ತಾಕ್ ಅಹಮದ್ಗೆ ಜೀವ ಬೆದರಿಕೆ ಹಾಕಿರುವ ಆಡಿಯೋ ಕೂಡ ವೈರಲ್ ಆಗಿದೆ. 2 ವರ್ಷಗಳಿಂದ ವಕ್ಫ್ ಆಸ್ತಿ ಉಳಿಸುವಂತೆ ಮುಸ್ತಾಕ್ ಅಹಮದ್ ಅವರು ಹೋರಾಟವನ್ನು ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಹೋರಾಟ ಮಾಡಿದ್ದಕ್ಕಾಗಿ ಜೀವ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇನ್ನು ಜಮೀನು ಉಳಿಸಿ ಹಣಕಾಸು ಲೆಕ್ಕ ನೀಡುವಂತೆಯೂ ಕೂಡ ಮುಸ್ತಾಕ್ ಅಹಮದ್ ಹೋರಾಟ ಮಾಡುತ್ತಿದ್ದರು. ಮಾಹಿತಿ ನೀಡದೆ ವಕ್ಫ್ ಜಿಲ್ಲಾ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ. ಇನ್ನು ವಕ್ಫ್ ಆಸ್ತಿ ಉಳಿಸಲು ಪ್ರತಿಭಟನೆ ಮಾಡಿದರೆ ಕರೆ ಮಾಡಿ ಧಮಕಿ ಹಾಕ್ತಿದ್ದಾರೆ ಎಂದು ಈಗಾಗಲೇ ಮುಸ್ತಾಕ್ ಅಹಮದ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. हेलो 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 हाँ अरे हसन गल को कौन तुम्हें? मैं हयात साहब के फरजान फरजान क्या नाम तुम्हारा? तुम्हें आओ यहाँ पूरा मालूम होता नहीं नाम बोलो साहब तुम्हारा. तुम्हें आओ साहब तुम्हें मालूम होता नहीं पूरा। साहब मैं नाम बोलो तुम्हें ऐसा हयात साहब के फरजान मुझे क्या मालूम होता? नहीं तुम्हें हयात साहब कौन करके बोल मुझे मालूम होता क्या? हयात साहब का नाम क्यों ले फिर तुम्हें? फिर वो साहब तुम्हें कौन बोलो? नाम तो बोलो. हयात साहब कौन मालूम नहीं ना, हयात साहब का नाम क्यों ले? हयात साहब हक को लड़ रहे हैं ना साहब. हेलो मुफ्ती साहब, हाँ तुम्हें हक को लड़ रही नहीं? लड़ रही इंशाल्लाह जरूर हक कुछ लड़ती. इंशाल्लाह मैं भी मुझे 1000 जने जगह एक बोलो मैं आता हूँ. अबे तुम्हें हक को लड़ने वाले तुम्हें आना इज्जत देखो तुम्हें लड़ते हैं तो आपको हाँ तुम्हें टाइम बोलो इंशाल्लाह मैं आती. स्टेशन करने जाओ. हाँ स्टेशन करने कौन से स्टेशन का कोटे स्टेशन करना जाओ. कौन से स्टेशन कहीं डर हो रहा वो सब भैया अल्लाह मैं डर रहा हूँ साहब मुझे मार डाले तो. भाई आपको बात करने वाला 1000 जने कुड़ोन दे क्या मारती अयो नहीं साहब मुझे मार डाले मारती कौन तो अयो जान डर हो रहा था. पुरोसा की ले लग जाए कहाँ के पूरा तो नहीं जी. नहीं साहब मुझे डर हो रहा साहब. अल्लाह 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 तुम्हें मार डाले कैसा साहब? मैं छोटे नहीं जोर तुझे बच्चा मर था जाओ साहब. जी नहीं तुझे मारती नहीं साहब तुम मार डाल दी. अयो अयो नहीं नहीं साहब तो मारती तुम ना नहीं साहब मुझे. आपको लड़ रही साहब ये पूरा गाँव साथ के तुम ना. नहीं साहब अयो तुम्हें बुला रही साहब. वहाँ कहाँ की मुझे बुला रही. तुम्हें अस्कन कल को बुला पूरे मार डाले. तुम्हें क्या करें साहब? मैं जोरो बच्चे वाला. हमें क्या जोरो बच्चे वाले ना हुए नहीं साहब मुझे मालूम नहीं साहब. मैं यहाँ ना दो बैठा था. एक मुझे जोर है साहब. मुझे डर हो रहा. ಆರ್ಟಿಐ ಕಾರ್ಯಕರ್ತ ಸುಮಾರು 2 ವರ್ಷದಿಂದ ನಾನು ವಕ್ಫ್ ಆಫೀಸ್ನಲ್ಲಿ ಮಾಹಿತಿಯನ್ನು ಕೇಳ್ತಾ ಇರ್ತೀನಿ. ನನ್ನ ಸಮುದಾಯದ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಹಾಗೂ ಇದ್ರ ಬರುವಂಥ ದುಡ್ಡನ್ನು ಕಬಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಆರ್ಟಿಐಲಿ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತೀನಿ ಸುಮಾರು 2 ವರ್ಷದಿಂದ. ಈ ಕೆಲವು ಮೊನ್ನೆ ಬುಧವಾರ ದಿವಸ ಮೊನ್ನೆ ಮಂಗಳವಾರ ದಿವಸ 10 ಗಂಟೆಯಿಂದ 11 ಗಂಟೆವರೆಗೂ 11 ಗಂಟೆಯಿಂದ ಸಂಜೆ 5 ನಾನು ಒಂದು ಪ್ರತಿಭಟನೆ ನಡೆಸ್ತೀನಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ. ಅದು ಪ್ರತಿಭಟನೆ ಜಿಲ್ಲಾಧಿಕಾರಿ ನಿರ್ಲಕ್ಷ್ಯ ಹಾಗೂ ವಕ್ಫ್ ಮಂಡಳಿಯಲ್ಲಿ ಅವ್ಯವಹಾರದ ನಡೆದಿರೋ ವಿರುದ್ಧ ನಾನು ಒಂದು ಪ್ರತಿಭಟನೆ ನಡೆಸ್ತಿರ್ತೀನಿ. ಆ ನಡೆಸಿದರ ಕಾರಣ ನಿನ್ನೆ ರಾತ್ರಿ ಬುಧವಾರ ಸಂಜೆ 7 ಗಂಟೆಯಿಂದ 11 ಗಂಟೆವರೆಗೂ ನನಗೆ ವಕ್ಫ್ ಮಂಡಳಿಯ ಕೆಲವು ದಾರುಲ್ ಹುದಾದ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ನನಗೆ ಫೋನ್ ಮುಖಾಂತರ ನನ್ನನ್ನು ಟಾರ್ಚರ್ ಮಾಡ್ತಾರೆ. ಅಧ್ಯಕ್ಷರ ಸದಸ್ಯರು ಇದ್ರಲ್ಲ ಅವರೆಲ್ಲರೂ ಸೇರಿ ನನಗೆ ಟಾರ್ಚರ್ ಮಾಡ್ತಾರೆ. ನೀವು ನನ್ನ ದಾಖಲೆ ತೋರಿಸ್ತೀನಿ, ದಾಖಲೆ ಚೆನ್ನಾಗಿ ಎಲ್ಲ ಕರೆಕ್ಟ್ ಇದ್ದಾವೆ. ಅನ್ವರ್ ಪಾಷಾ ಅವ್ರ ಪಾತ್ರ ಏನಿದೆ ಅಂದರೆ ದಾರುಲ್ ಹುದಾದ ಕಬ್ರಸ್ತಾನ್ ಅನ್ವರ್ ಪಾಷಾ ಅವರ ಇದಕ್ಕೆ ಬರೋದು. ಅದು ಅವರು ಸ್ಕೂಲ್ ಇದೆಯಲ್ಲ ಅಲ್ಲೇ ಬರೋದು. ಅದು ಜಾಗ ಅಲ್ಲಿಗೆ ಸೇರೋದು. ಅದು 6 ಎಕರೆ ಏನಿದೆ ಕಬ್ರಸ್ತಾನ್ ಜಾಗ ಅಲ್ಲೇ ಬರೋದು. ಅದು ಅದಕ್ಕೋಸ್ಕರ ಇವ್ರು ಕಬಳಿಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಮಾಹಿತಿಯಲ್ಲಿ ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇದ್ದೀನಿ. ಸುಮಾರು 2 ವರ್ಷದಿಂದ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೀನಿ. ಹಾಗೂ ಇವು ಅಕ್ರಮ ವ್ಯವಹಾರ ನಡೀತಿರೋವಾಗ